ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಇವತ್ತು ನಾನು ತುಂಬಾ ಬೇಡಿಕೆಯಲ್ಲಿರುವಂಥ ಕಾಜು ಕತ್ಲಿ ಥರ ಕಡಲೆ ಬೀಜದ ಕತ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪೀನಟ್ ಕತ್ಲಿ ಇದು ತುಂಬಾ ರುಚಿಯಾಗುತ್ತೆ, ತುಂಬಾ ಆರೋಗ್ಯಕರವಾದದ್ದು ಕೂಡ, ಹಾಗೆ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ಕಾಜು ಕತ್ಲಿ ಥರನೇ ನಿಮಗೆ ಟೆಕ್ಸ್ಚರ್ ಬರುತ್ತೆ, ಶೇಪ್ ಕೂಡ ಹಾಗೆ ಮಾಡ್ಕೊಳ್ಬೋದು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಕಡಲೆಬೀಜನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋ ರೀತಿಯಲ್ಲಿ, ಕಲರ್ ಚೇಂಜ್ ಆಗಬಾರ್ದು, ಆದರೆ ಚೆನ್ನಾಗಿ ಹುರ್ಕೊಂಡಿರಬೇಕು ಕಡಲೆಬೀಜ. ಆ ರೀತಿ ಹುರ್ಕೋಬೇಕು, ಒಳ್ಳೆ ಘಮ ಬರುತ್ತೆ, ಎಲ್ಲ ಪಟ 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 ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಡಲೆಬೀಜ. ಅಷ್ಟಾದರೆ ಸಾಕಾಗತ್ತೆ. ಬಟ್ ಕಲರು ಡಾರ್ಕ್ ಬ್ರೌನ್ ಎಲ್ಲ ಟರ್ನ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಇದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಮಾಡಬೇಕಾಗತ್ತೆ. ಸುಮಾರು ಒಂದು 6-7 ನಿಮಿಷ ಹಿಡಿಬೋದು ಈ ಪ್ರೊಸೀಜರ್ ಮಾಡೋ ಅಷ್ಟರಲ್ಲಿ. ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟಿದ ತಕ್ಷಣ ಸಿಪ್ಪೆ ಬಿಡಿಸ್ಕೊಂಡು ಬರ್ತಾ ಇದೆ, ಇಷ್ಟಂದರೆ ಆಗಿದೆ ಅಂತ ಅರ್ಥ. ಈ ರೀತಿ ಚೆನ್ನಾಗಿ ಕಡಲೆಬೀಜನ ಮೊದಲಿಗೆ ಹುರ್ಕೋಬೇಕಾಗತ್ತೆ. ಈಗ ಇದನ್ನು ಆಫ್ ಮಾಡಿಕೊಂಡು ಅದೇ ಬಾಣಲಿನಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಒಂಚೂರು ಮುಟ್ಟೋದಕ್ಕೆ ಬರ್ತಾ ಇರೋ ರೀತಿ ಆದಾಗ ಈ ರೀತಿ ಸಿಪ್ಪೆನೆಲ್ಲನೂ ನಾವು ಉಜ್ಜಿ ತೆಗೆದ್ಬಿಡ್ಬೇಕಾಗತ್ತೆ. ನೀವು ನಿಮಗೆ ಯಾವುದೇ ಪ್ರೊಸೀಜರ್ ಇದರಲ್ಲಿ ಗೊತ್ತಿದೆ ಅದನ್ನು ಮಾಡಿ ಸಿಪ್ಪೆನ ತೆಕ್ಕೊಳ್ಬೋದು. ನೋಡಿ, ಈ ರೀತಿ ಅಷ್ಟು ಕಡಲೆ ಬೀಜದ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಕಡಲೆ ಬೀಜ ಅಷ್ಟನ್ನು ಹಾಕ್ಕೊಳ್ಳೋಣ. ನೀವು ತುಂಬ ಸಣ್ಣ ಮಿಕ್ಸಿ ಜಾರ್ ಯೂಸ್ ಮಾಡ್ತಾಯಿದ್ರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಪಲ್ಸಲ್ಲೇ ಇಟ್ಕೊಂಡು ಸುಮ್ಮನೆ 2-3 ಸಾರಿ ಪಲ್ಸ್ ಮಾಡ್ಕೋಬೇಕು. ನಮಗೆ ಕಡಲೆ ಬೀಜದ ಪುಡಿ ಬೇಕು. ನೀವು ತುಂಬ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಕಡಲೆ ಬೀಜ ಪೀನಟ್ ಬಟರ್ ಆಗೋಗುತ್ತೆ, ಎಣ್ಣೆ ಬಿಟ್ಕೊಂಡ್ಬಿಡತ್ತೆ. ಆ ರೀತಿ ನಮಗೆ ಬೇಡ. ಈ ರೀತಿ ಪುಡಿ ತರಿಯಾಗಿ ಪುಡಿ ಮಾಡಿಕೊಂಡು ನಾವು ಅದನ್ನು ಸಾಣಿಸ್ಕೋಬೇಕಾಗತ್ತೆ. ನೀವು ದೊಡ್ಡದು ಯಾವುದೇ ನಿಮ್ಮ ಹತ್ರ ಸಾಣ್ಣೆ ಅಥವಾ ಸ್ಟ್ರೈನರ್ ಇದ್ದರೆ ಈ ರೀತಿ ಸಾಣಿಸ್ಕೋಬೇಕಾಗತ್ತೆ. ಈ ರೀತಿ ದಪ್ಪ ಪುಡಿ ಇರೋದನ್ನ ಮತ್ತೆ ಒಮ್ಮೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮಾಡಿಕೊಂಡು ಎಷ್ಟು ತನ ಆಗುತ್ತೆ ಅಷ್ಟು ಪಲ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿ, ಕಡೆಯದಾಗಿ 1 ಚಮಚ ಮಿಲ್ಕ್ ಪೌಡರ್ನ ಸಹ ಹಾಕ್ಕೊಂಡು ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಡ್ರೈ ಆಗೋದಕ್ಕೆ. ಈ ರೀತಿ ಫೈನಲ್ ಪುಡಿ ಮಾಡಿ ಈ ಮಿಕ್ಕಿರೋ ಅಂಥದ್ದನ್ನು ನೀವು ಬೇರೆದಕ್ಕೆ ಬಳಸ್ಕೋಬೋದು. ಈಗ ಪುಡಿ ಮಾಡಿರೋ ಮಿಶ್ರಣಕ್ಕೆ 1/2 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಒಂದು ಬಾಣಲಿಗೆ 1/2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ಸ್ ಕರೆಕ್ಟಾಗೆ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಸೊ 1 ಕಪ್ ಕಡಲೆ ಬೀಜಕ್ಕೆ 1/2 ಕಪ್ಪಷ್ಟು ಸಕ್ಕರೆ ಹಾಗೂ 1/2 ಕಪ್ಪಷ್ಟು ಮಿಲ್ಕ್ ಪೌಡರು ಹಾಗೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ಎಲ್ಲ ಕರಗಿದ ನಂತರ 2 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಪಾಕ ಬರೋಷ್ಟು ಅವಶ್ಯಕತೆ ಇಲ್ಲ. ಸುಮ್ಮನೆ ನೀವು ಮುಟ್ಟಿ ನೋಡಿದ್ರೆ ಸಕ್ಕರೆ ಅಂಟೋ ರೀತಿ ಆಗಬೇಕಷ್ಟೇ. ಅದು ಒಂದೆಳೆ ಆಗಲಿ ಏನೂ ಪಾಕ ಬರೋ ಅಷ್ಟು ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂಟಂಟು ಆಗ್ತಾ ಇದೆ ಅಂದ ತಕ್ಷಣ ನೀವು ಸಣ್ಣ ಉರಿ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡು ಇರುವಂಥ ಕಡಲೆ ಬೀಜದನ್ನ ಹಾಕ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಬರೀ ಕಡಲೆ ಬೀಜ ಥರ ಫ್ಲೇವರ್ ಬರೋದಿಲ್ಲ. ಈಗ ಅದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಣಲಿ ಬಿಡ್ತಾ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಇದು ತುಂಬ ಗಟ್ಟಿ ಆಗಬಾರ್ದು ಈ ಹಂತದಲ್ಲಿ, ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ನಿಮಗೆ ಬಾಣಲಿ ಎಲ್ಲ ಬಿಡ್ತಾ ಬರುತ್ತೆ. ನೀವು ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು, ಹಬ್ಬಕ್ಕೆ ಮಾಡ್ಕೋಬೋದು, ಇಲ್ಲ ಯಾರಿಗಾನ ಗಿಫ್ಟ್ ಮಾಡಬೇಕಂದ್ರೆ ಮಾಡ್ಬೋದು.
ತುಂಬಾ ರುಚಿಯಾಗುತ್ತೆ. ನೋಡಿ ಈ ರೀತಿ ಬಾಣಲಿ ಎಲ್ಲ ಬಿಡ್ತಾ ಬಂದಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಆಫ್ ಮಾಡ್ಕೊಂಡು ಬಿಡೋಣ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬಟರ್ ಪೇಪರ್ ಮೇಲೆ ಆ ಮಿಶ್ರಣನ ತೆಕ್ಕೊಂಡು ಬಿಡೋಣ. ಅದು ಒಂದು 2-3 ನಿಮಿಷ ತಣ್ಣಗಾದ ನಂತರ ನಾವು ನಾದ್ಕೋಬೇಕಾಗತ್ತೆ. ನೋಡಿ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡಿರುವಾಗ ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ. ಏನೂ ಚಿಂತೆ ಬೇಡ. ಅದು ಒಂದು 2-3 ನಿಮಿಷ ಆದ ನಂತರ ಅದು ಚೆನ್ನಾಗೆ ಡೋ ರೀತಿ ಫಾರ್ಮ್ ಆಗುತ್ತೆ. ನೋಡಿ ಈ ರೀತಿ ಬಟರ್ ಪೇಪರ್ನ ಫೋಲ್ಡ್ ಮಾಡ್ತಾ 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 ಚೆನ್ನಾಗೆ ನಾದ್ಕೋಬೇಕು. ಅದೇ ನಾದೋ ಸಮಯದಲ್ಲಿ ಅದು ತಣ್ಣಗಾಗಬೇಕು. ಬೆಚ್ಚಗಾಗೋ ತನಕ ಈ ರೀತಿ ನಾದ್ಕೋಬೇಕಾಗತ್ತೆ. ಆವಾಗ ಪೀನಟ್ ಕತ್ಲಿದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸಾಫ್ಟಾಗಿರುತ್ತೆ ನಿಮಗೆ. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಇದು ನಿಮಗೆ ಸುಮಾರು ಒಂದು 3-4 ನಿಮಿಷ ಹಿಡಿಯುತ್ತೆ ಇದನ್ನು ಮಾಡ್ಕೊಳ್ಳೋಕ್ಕೆ. ಅರ್ಜೆಂಟಲ್ಲಿ ಮಾಡ್ಕೋಬೇಡಿ. ಸಿಹಿ ತಿಂಡಿ ಮಾಡ್ಕೊಳ್ಳುವಾಗ ಸ್ವಲ್ಪ ಸಮಾಧಾನದಿಂದ ಮಾಡಿಕೊಂಡ್ರೆ ನಿಮಗೆ ಟೆಕ್ಸ್ಚರ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನಾದ್ಕೊಂಡಿದ್ದೀನಿ. ಈಗ ಸೈಡೆಲ್ಲನೂ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ, ಅದು ಕ್ರ್ಯಾಕ್ಸ್ ಬರದೇ ಇರಲಿ ಕಟ್ಟಾಗುವಾಗ ಅಂತ. ಈಗ ಎಲ್ಲ ಸೈಡ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಮೇಲೆ ಒಂದು ಫ್ರೆಶ್ ಬಟರ್ ಪೇಪರ್ ಮೇಲೆ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ನೋಡಿ ನೀಟಾಗಿ ಸಾಫ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಮತ್ತೊಂದು ಬಟರ್ ಪೇಪರ್ ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೋಲ್ ಮಾಡ್ಕೋಬೋದು. ನೀವು ದಪ್ಪಗೆ ಬರ್ಫಿ ಥರ ಮಾಡ್ಕೋತೀರಾ ಅಂದರೆ ಹಾಗೂ ಸಹ ಮಾಡ್ಕೋಬೋದು. ಆದರೆ ಕತ್ಲಿ ಅಂದರೆ ಅದು ತೆಳ್ಳಗೆ ಪೀಸಸಲ್ಲಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸಹ ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಜನರಲಿ ಕಾಜು ಕತ್ಲಿ ಅದೇ ಶೇಪಲ್ಲಿ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೀವು ಇದನ್ನು ಬಟರ್ ಪೇಪರ್ ಮೇಲೆ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಹಾಗೆ ತಟ್ಟೆ ಮೇಲಾಗಲಿ ಮಣೆ ಮೇಲಾಗಲಿ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಎದ್ದು ಬರೋದಿಲ್ಲ. ಹಾಗಾಗಿ ಬಟರ್ ಪೇಪರ್ ಮೇಲೇ ಮಾಡ್ಕೊಳ್ಳಿ. ನೋಡಿ ಇವಾಗ ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಪೀಸಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಂದು 2 ನಿಮಿಷ ಅದು ತಣ್ಣಗಾದ ನಂತರ ನಿಮಗೆ ಪ್ರಾಪರ್ ಪೀಸಸ್ ಫರ್ಮಾಗಿ ಬರುತ್ತೆ. ಆದರೆ ಅಷ್ಟೇ ಸಾಫ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗೆ ಎಲ್ಲ ಪೀನಟ್ ಕತ್ಲಿನೂ ರೆಡಿಯಾಗಿದೆ. ನೋಡಿ ಟೆಕ್ಸ್ಚರ್ಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ. ಇದೇ ರೀತಿ 2-3 ದಿನ ಆದರೂ ಸಹ ಸಾಫ್ಟಾಗೇ ಇರುತ್ತೆ. ಆದರೆ ಪೀಸಸ್ ಮಾತ್ರ ಫರ್ಮ್ ಆಗಿರುತ್ತೆ. ಸೊ ಅಷ್ಟು ಪೀನಟ್ ಕತ್ಲಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೆ ಪೀನಟ್ ಕತ್ಲಿ ಪೀಸಸ್ಸು ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ವೀಡಿಯೋಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಹ ಮನೆಯಲ್ಲಿ ಪೀನಟ್ ಕತ್ಲಿ ಕೇವಲ 15 ನಿಮಿಷದ ಟೈಮ್ನಲ್ಲಿ ರೆಡಿ ಮಾಡ್ಕೋಬೋದು. ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.